त्र्यम्बकं यजामहे सुगन्धिं पुष्टिवर्धनम्। असतो मा सद्गमय तमसो मा ज्योतिर्गमय मृत्योर्मा अमृतं गमय। शांति शांति शांति। ಅವಶ್ಯಕತೆ ಮುಗಿದ ಮೇಲೆ ಈ ದೇಹವನ್ನು ಆತ್ಮವು ಬಿಟ್ಟು ಹೊರಟು ಹೋಗುತ್ತೆ. ಇದು ನಿಮಗೂ ನನಗೂ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅವಶ್ಯಕತೆ ಇರೋ ತನಕ ಮಾತ್ರ ಈ ಆತ್ಮಕ್ಕೆ ಈ ದೇಹದಲ್ಲಿ ಇರಲು ಆಗುತ್ತೆ. ಆಫ್ಟರ್ ಆಲ್ ಈ ಆತ್ಮವೇ ಅವಶ್ಯಕತೆ ಮುಗಿದ ಮೇಲೆ ಹೊರಟೋಗೋದು ಸತ್ಯವಾದರೆ, ಇನ್ನು ನಮ್ಮ ಬದುಕಿನಲ್ಲಿ ಇರುವಂಥ ಕಷ್ಟಗಳು, ದುಃಖಗಳು, ನೋವುಗಳು, ನಲಿವುಗಳು ಅಥವಾ ಸಾಲಗಳು, ಬಾಧೆಗಳು ಇವೆಲ್ಲದಕ್ಕೂ ಅಂತ್ಯ ಇಲ್ಲ ಅಂತ ನೀವು ಅಂದುಕೊಂಡಿದ್ದೀರಾ? ಎಲ್ಲದಕ್ಕೂ ಅಂತ್ಯ ಇದೆ. ಸಮಯಕ್ಕೆ ಸಮಯ ಕೊಟ್ಟರೆ ಸಾಕು, ಎಲ್ಲವೂ ತಾನಾಗಿಯೇ, ಹೇಗೆ ನನ್ನ ಮುಂದೆ ಇಲ್ಲಿ ಮಂಜಿದೆ ನೋಡಿ, ಈ ರೀತಿ ಮಂಜಾಗಿ ಕರಗಿ ಹೋಗುತ್ತೆ. ನಾನು ಈಗ ಹಿಮಾಲಯದಲ್ಲಿದ್ದೇನೆ, ಧ್ಯಾನಕ್ಕೋಸ್ಕರ ಬಂದಿದ್ದೇನೆ. -16 ಡಿಗ್ರಿ ಟೆಂಪ್ರೇಚರ್ ಇಲ್ಲಿ ಇರುವಂಥದ್ದು. ಇದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಅಸಾಧ್ಯ. ದೈವ ಜ್ಞಾನ ಇದ್ದು, ವಿಶ್ವ ಪ್ರಜ್ಞೆ ಇದ್ದು, ಯಾರಿಗೆಲ್ಲ ಆ ಒಂದು ತಪಸ್ಸಿನ ಮನೋಭಾವನೆ ಇರುತ್ತೋ ಅವರಿಗೆ ಮಾತ್ರ ಇದೆಲ್ಲವನ್ನು ಮಾಡಲು ಸಾಧ್ಯ. ನನ್ನ ಬಯಕೆ ಇಷ್ಟೇ, ನೀವೆಲ್ಲರೂ ಇಲ್ಲಿಗೆ ಬರಬೇಕು. ನಮ್ಮ ದೇಶ ನಾವು ನೋಡಿರೋವಂಥದ್ದು ಬೇರೆ, ಬಟ್ ನಿಜವಾಗಿಯೂ ಇರುವಂಥದ್ದು ಬೇರೆ. ಇಡೀ ಪ್ರಪಂಚವೇ ನಮ್ಮ ದೇಶ ಅಂದರೂ ತಪ್ಪಾಗೋದಿಲ್ಲ. ಎನಿವೆ, ಮುಂಬರೋ ವರ್ಕ್ಶಾಪ್ನಲ್ಲಿ ನಾನು ನಿಮಗೆ ಈ ವಿಶ್ವದ ಅನುಭವವನ್ನು, ವಿಶ್ವದ ಆಶೀರ್ವಾದವನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಈ ಆಶೀರ್ವಾದವನ್ನು ನಿಮಗೆ ಕೊಡಲು ನಾನು ಪ್ರಯತ್ನ ಪಡ್ತೇನೆ. ಜನವರಿ 26ರಂದು ನಿಮ್ಮನ್ನು ನೇರವಾಗಿ ಮೀಟ್ ಮಾಡಿ ನಿಮಗೆ ಸಿಗ್ತೇನೆ. ನೋಡಿ, ಈ ಪ್ರಪಂಚದಲ್ಲಿ ಯಾವುದೂ ಒಂದು ಆಕ್ಸಿಡೆಂಟಾಗಿ ಆಗುವಂಥದ್ದಿಲ್ಲ. ಆಕ್ಸಿಡೆಂಟಾಗಿ ಯಾರೂ ಬಡವರು ಆಗೋದಿಲ್ಲ. ಜಸ್ಟ್ ಲೈಕ್ ದಟ್, ಆಕ್ಸಿಡೆಂಟಾಗಿ ಯಾರೂ ಶ್ರೀಮಂತರು ಆಗೋದಿಲ್ಲ. ನನ್ನ ಪ್ರಕಾರ, ಅನಂತ ವಿಶ್ವ ಆಚಾರ್ಯರ ಪ್ರಕಾರ, ನಾವು ಬಡವರಾಗಬೇಕಂತಂದರೆ ತುಂಬ 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 ಕಷ್ಟಪಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಶ್ರೀಮಂತರಾಗೋದು ತುಂಬ ಸುಲಭ. ನೀವು ಅಂದ್ಕೊಳ್ತಿರ್ತೀರ, ಈಗ ಇದೇನು ಸ್ವಾಮಿ ಹೀಗೆ ಹೇಳ್ತಿದ್ದೀರಾ? ಎಲ್ಲರೂ ಹೇಳ್ತಾರೆ ಶ್ರೀಮಂತರಾಗುವಂಥದ್ದು ತುಂಬ ಕಷ್ಟ, ಬಡವರಾಗೋದು ಏನಿದೆ ಸ್ವಾಮಿ, ಯಾರು ಬೇಕಾದರೂ ಆಗ್ಬೋದು ಅಂತೇಳಿ. ಇಲ್ಲ, ಯಾರು ಬೇಕಾದರೂ ಬಡವರಾಗೋದಕ್ಕಾಗೋದಿಲ್ಲ. ತುಂಬ ತುಂಬ ಕಷ್ಟಪಟ್ಟರೆ ಮಾತ್ರ ಬಡವರಾಗ್ಬೋದು. ನಾನು ಉದಾಹರಣೆ ಮೂಲಕ ಹೇಳಿದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನೋಡಿ, ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಅಥವಾ ಈ ನೇಚರ್ ನಿಯಮ ನೋಡಿ ಹೇಗಿದೆ. ನಮಗೆಲ್ರಿಗೂ ಗೊತ್ತಿದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಈ ಬ್ರಾಹ್ಮಿ ಮುಹೂರ್ತದ ಬ್ರಹ್ಮ ಮಹತ್ವಗಳು ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಭಾರತೀಯರಾದ ನಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ಇದು ಗೊತ್ತಿದ್ದು, ಯಾವುದು ಸರಿ ಯಾವುದು ತಪ್ಪು, ಎಷ್ಟೊತ್ತಿಗೆ ಎದ್ದೇಳಬೇಕು, ಏನು ಮಾಡಬೇಕು ಅಂತ ಗೊತ್ತಿದ್ದು
ನಾವು ನಮ್ಮ ಇಷ್ಟ ಬಂದ ಹಾಗೆ ಹೇಗೇಗೋ ಎಷ್ಟೊತ್ತಿಗೋ ಮಲಗಿ ಯಾವಾಗೋ ಎದ್ದೇಳ್ತಿರ್ಬೇಕು. ನೀವೇ ಹೇಳಿ, ಇದು ಕಷ್ಟನ ಸುಲಭನ? ಯಾರು ಶ್ರೀಮಂತರಾಗಲೇಬೇಕು, ಈ ಪ್ರಪಂಚದಲ್ಲಿರುವ ಎಲ್ಲ ಸಕಲ ಸಿರಿ ಸಂಪತ್ತುಗಳನ್ನು ಅನುಭವಿಸ್ಬೇಕು ಅಂತ ಇರ್ತಕ್ಕಂಥವ್ರು ಖಂಡಿತವಾಗಿಯೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೇವೆ. ಬ್ರಾಹ್ಮಿ ಮುಹೂರ್ತ ಅಂತಂದರೆ ಏನೋ 3 ಗಂಟೆನೋ ಅಥವಾ ಏನು 2 ಗಂಟೆನೋ 4 ಗಂಟೆನೋ ಅಂತಂತಲ್ಲ. ನೀವು 6 ಗಂಟೆಗೆ ಮುಂಚಿತವಾಗಿ ಎದ್ದರೆ ಸಾಕು. ಎಲ್ಲರಿಗೂ ಇದು ಸಾಧ್ಯ. ಎಲ್ಲರಿಗೂ ಇರೋ ಸಮಯ ಒಂದೇ, ಎಲ್ಲರಿಗೂ ಇರೋ ಈ ದೇಹ ಒಂದೇ, ಎಲ್ಲರಿಗೂ ಇರೋವಂಥ ಈ ಮನಸ್ಸು, ಈ ಶಕ್ತಿ ಎಲ್ಲರಿಗೂ ಒಂದೇ. ನನ್ನಲ್ಲಿ ಎಷ್ಟಿದೆಯೋ ಅಷ್ಟೇ ನಿಮ್ಮಲ್ಲೂ ಇರುವಂಥದ್ದು. ಯಾಕಂದರೆ ನಮ್ಮಿಬ್ಬರನ್ನು ಸೃಷ್ಟಿ ಮಾಡಿದವನು ಒಬ್ಬನೇ. ಸೊ ಹಾಗಾಗಿ ಅವನಿಗೆ ನನಗೆ ಹೆಚ್ಚು, ನಿಮಗೆ ಕಡಿಮೆ, ಅಥವಾ ನಿಮಗೆ ಹೆಚ್ಚು ಅಥವಾ ನಮಗೆ ಕಡಿಮೆ ಕೊಡಲಿಕ್ಕೆ ಗೊತ್ತಿಲ್ಲ. ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಲ್ಲ, ಪಾಪ ಗೊತ್ತಿರಲಿ, ಮಹಾಪಾಪ. ನೋಡಿ, ಬಡವರಾಗೋದು ಎಷ್ಟು ಕಷ್ಟ ನೋಡಿ. ನಮಗೆಲ್ರಿಗೂ ದೊಡ್ಡವ್ರು ಹೇಳಿದ್ದಾರೆ, ನೋಡಪ್ಪ, ದುಡಿಯೋ ಟೈಮಲ್ಲಿ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಬಸವಣ್ಣವ್ರು ಹೇಳುವ ಪ್ರಕಾರ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ನನಗೆ ನೀವು ಹೇಳಿ, ಎಷ್ಟು ಜನ ನಾವು ಕೆಲಸದಲ್ಲಿ ದೇವ್ರನ್ನ ಕಾಣ್ತಿದ್ದೇವೆ? ಎಷ್ಟು ಜನ ನಾವು ವ್ಯಾಪಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಹೋಲ್ಸಮ್ ಆಗಿ ನಮ್ಮ ಆತ್ಮವನ್ನೇ ಆ ಒಂದು ವ್ಯಾಪಾರದಲ್ಲಿಟ್ಟು ದುಡಿತಿದ್ದೇವೆ? ಎಷ್ಟು ಜನ ನಾವು ದುಡ್ಡನ್ನು ಪ್ರತಿದಿನ ಪ್ರೀತಿ ಮಾಡ್ತಿದ್ದೀವಿ? ಎಷ್ಟು ಜನ ದುಡ್ಡಿಗೆ ಪ್ರತಿದಿನ ಒಂದು ಮೌಲ್ಯವನ್ನು ಕೊಟ್ಟು ಅದರ ಲೆಕ್ಕಗಳನ್ನು ಬರೆದಿಡ್ತಿದ್ದೇವೆ? ಎಷ್ಟು ಜನ, ನಮಗೆ ಗೊತ್ತಿದೆ ನಾವು ದೊಡ್ಡ ಶ್ರೀಮಂತರಾಗಬೇಕು ಅಂತಂದರೆ ಬಿಸ್ನೆಸ್ ಮಾಡಬೇಕು, ವ್ಯಾಪಾರ ಮಾಡಬೇಕು ಅಂತ. ಇದು ಗೊತ್ತಿದ್ದರೂ ಇನ್ನೂ 2025 ಬಂದಾಯಿತು, ಎಷ್ಟು ವರ್ಷಗಳು ಕಳೆದೋದ್ವು. ನಾನು ವ್ಯಾಪಾರ ಮಾಡ್ತೇನೆ, ನಾನು ಬಿಸ್ನೆಸ್ ಮಾಡ್ತೇನೆ, ಇವತ್ತೆಲ್ಲ ನಾಳೆ ಮಾಡ್ತೇನೆ ಅಂತ ಹೇಳ್ತಾನೆ ಇದ್ದೀವಿ ಹೊರತು ಮಾಡೋದಕ್ಕೆ ಸಾಧ್ಯ ಆಗಿದೆಯಾ? ಅಲ್ಲ, ಒಂದು ವೇಳೆ ಬಿಸ್ನೆಸ್ ಮಾಡ್ತಿದ್ರೆ ಅದನ್ನು ಲಾಭದಾಯಕವಾಗಿ ನಡೆಸೋದಕ್ಕೆ, ಪ್ರಾಫಿಟ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗಿದೆಯಾ? ನಮಗೆ ಗೊತ್ತು ರೀ, ಏನು ಗೊತ್ತಿಲ್ಲ, ಸಮಯದ ಬೆಲೆ ಗೊತ್ತಿದೆ. ಎಲ್ರಿಗೂ ಗೊತ್ತಿದೆ ಸಮಯದ ಬೆಲೆ. ಗೊತ್ತಿದ್ದು ನಾವು ಯಾಕೆ ಸಮಯ ವ್ಯರ್ಥ ಮಾಡ್ತಿದ್ದೀವಿ? ನಾನು ನಿಮ್ಮೊಂದು ಕ್ವೆಶ್ಚನ್ ಕೇಳ್ತೇನೆ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ? ಈ ಕ್ವೆಶ್ಚನ್ಗೆ ನಿಮ್ಮ ಹತ್ರ ಆನ್ಸರ್ ಇದೆ. ಯಾಕಂತಂದರೆ ಸುಲಭವಾಗಿ ನಿಮ್ಮ ಹತ್ರ ಇರೋದು ಎಷ್ಟು ಅಂತಂತೇಳಿ ಬ್ಯಾಂಕಲ್ಲೋ ಅಥವಾ ಪರ್ಸಲ್ಲೋ ಮನೆಯಲ್ಲೋ ಕೌಂಟ್ ಮಾಡಿ ಹೇಳೋದು ಈಸಿ. ಆದರೆ ಅದ್ರ ಬದಲು ನಾನು ಈ ಕ್ವೆಶ್ಚನ್ ಕೇಳ್ತೇನೆ, ನಿಮ್ಮ ಹತ್ರ ಇನ್ನೂ ಎಷ್ಟು ಟೈಮ್ ಇದೆ? ಹೌ ಮಚ್ ಮೋರ್ ಟೈಮ್ ಯು ಹ್ಯಾವ್ ಗಾಟ್? ಇದನ್ನು ಯಾರಿಗೂ ಉತ್ತರ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿ ಕೌಂಟ್ ಮಾಡೋದಕ್ಕೊಂದು ಮೆಷರ್ಮೆಂಟೇ ಇಲ್ಲ. ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ರೀ. ಬಟ್ ಪ್ರತಿಯೊಂದು ಗಳಿಗೆನೂ ಅಮೃತ ಗಳಿಗೆಯಾಗೆ, ಬ್ರಹ್ಮ ಗಳಿಗೆಯಾಗೆ, ಅವನು ಕೊಟ್ಟಿರೋ ಭಿಕ್ಷೆಯಾಗೆ ತೆಗೆದುಕೊಂಡು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಕೆಲಸ ಮಾಡೋದೇ ಆದರೆ ಏಕೆ ದುಡ್ಡು ಬರೋಲ್ಲ ಹೇಳಿ? ನಮ್ಮ ಸಂಸ್ಕಾರ, ನಮ್ಮ ಭಾರತ, ನಮಗೆ ದೊಡ್ಡವರು ಹೇಳಿಕೊಟ್ಟಿರೋ ಅಂಥದ್ದು, ಒಂದು ಹೆಣ್ಣಿನಲ್ಲಿ, ಒಂದು ತಂದೆ ತಾಯಿಯಲ್ಲಿ ದೇವರಿದ್ದಾರೆ, ಹೆಣ್ಣನ್ನು ಗೌರವಿಸಬೇಕು, ಅಲ್ಲಿ ಎಲ್ಲ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿರ್ತಕ್ಕಂಥದ್ದು. ನಾವು ನಿಜವಾಗ್ಲೂ ಆ ಪೂಜ್ಯನೀಯ ಮನೋಭಾವನೆಯಿಂದ ಹೆಣ್ಣನ್ನು ನೋಡಿದ್ದೇವೆಯಾ? ನಮ್ಮ ತಂದೆ ತಾಯಿಗಳಲ್ಲಿ ನಾವು ದೇವರನ್ನು ಕಾಣಿದ್ದೇವೆಯಾ? ಐ ಥಿಂಕ್ ಈ ಕ್ವೆಶ್ಚನ್ ನಮಗೆ ನಾವೇ ಆನ್ಸರ್ ಮಾಡಿದ್ರೆ ಉತ್ತಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಡವರಾಗೋದು ತುಂಬ ಕಷ್ಟ. ಎಲ್ಲರೂ ಕಲಿಯೋಣ, ಎಲ್ಲರೂ ಕಲಿತಿದ್ದನ್ನು ಅಳವಡಿಸಿಕೊಳ್ಳೋಣ. ಏಕೆಂದರೆ ಕಲಿಯುಗದಲ್ಲಿ ಸುಮ್ಮನೆ ಅಂದುಕೊಂಡಿದ್ದ ಮಾತ್ರಕ್ಕೆ ಎಲ್ಲವೂ ಆಗಬೇಕು ಅಂತಂತೇನಿಲ್ಲ. ಮೊದಲು ಅಂದುಕೊಳ್ಳೋದು ಸತ್ಯ, ಎರಡನೇದು ಅಂದುಕೊಂಡಿದ್ದಕ್ಕೆ ಪೂರಕವಾಗಿ ಕಾರ್ಯವನ್ನು ಮಾಡಿದಾಗ ಮಾತ್ರ ನಾವು ಅಂದುಕೊಂಡಿದ್ದೆಲ್ಲವೂ ನೆರವೇರಲು ಸಾಧ್ಯ. ನನ್ನ ಎಲ್ಲ ಪ್ರೀತಿಯ ಅಗರ್ಭ ಶ್ರೀಮಂತ ದೇವರುಗಳೇ, ನಮ್ಮೆಲ್ಲರ ಹಕ್ಕು ಮತ್ತು ಜವಾಬ್ದಾರಿ ನಾವು ಶ್ರೀಮಂತರಾಗಿ ಈ ಭೂಮಿಯಲ್ಲಿರುವ ಸಕಲ ವೈಭೋಗಗಳನ್ನು, ಈ ಹಣ, ಆಸ್ತಿ, ಐಶ್ವರ್ಯ, ಏನೆಲ್ಲ ಸುಖಗಳಿದೆಯಲ್ವ, ಇದೆಲ್ಲವನ್ನು ಅನುಭವಿಸೋದು ನಮ್ಮ ಒಂದು ಹಕ್ಕು ಮತ್ತು ಜವಾಬ್ದಾರಿ. ಎಲ್ಲರೂ ದುಡ್ಡು ಹೆಚ್ಚು ಮಾಡಿಕೊಳ್ಳೋಣ, ಹೆಚ್ಚು ಶ್ರೀಮಂತರಾಗೋಣ. ನಾವೆಲ್ಲರೂ ಒಳ್ಳೆಯವರು, ಮೂಲತಃ ಒಳ್ಳೆಯವರು ಶ್ರೀಮಂತರಾಗಬೇಕು. ಆಗ ಮಾತ್ರ ಈ
ಪ್ರಪಂಚಕ್ಕೆ ಒಂದು ಒಂದು ಮೌಲ್ಯ ಕೊಟ್ಟ ಹಾಗೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಬ್ಯಾಕ್ ಟು ದ ಕ್ರಿಯೇಟರ್. ಅದ್ಭುತವಾಗಿದೆ. ಇಂಥ ಜಾಗಗಳಿಗೆ ನೀವು ಬರಬೇಕು, ನೀವು ವಿಶ್ವ ಧ್ಯಾನವನ್ನು ಮಾಡಬೇಕು, ಈ ವಿಶ್ವಶಕ್ತಿಯನ್ನು ಎಲ್ಲರೂ ಪಡೆದುಕೊಳ್ಬೇಕು. ಐ ಥಿಂಕ್ ನನ್ನ ಪಕ್ಕದಲ್ಲಿ 2 ಅಡಿಯಿಂದ 3 ಅಡಿ ಅಥವಾ 4 ಅಡಿ ಅಥವಾ ನನಗೆ ಗೊತ್ತಿಲ್ಲ 6 ಅಡಿಯಷ್ಟು ಉದ್ದಕ್ಕೆ ಇರ್ಬೋದು ಐಸು, ಅಷ್ಟು ಐಸಿದೆ. ಜಸ್ಟ್ ಅಮೇಝಿಂಗ್. ನೋಡಿ, ಇದು ಇಲ್ಲಿ ಇರೋವ್ರಿಗೆ, ಈ ಭಾಗದ ಜನಗಳಿಗೇ ಈ ರೀತಿ ಇರೋವಂಥದ್ದು ತುಂಬ ಚಳಿ, ತುಂಬ ಕೋಲ್ಡ್ ಅಂತ ಹೇಳ್ತಾರೆ. ಬಟ್ ಯಾವಾಗ ನಾವು ಧ್ಯಾನಾವಸ್ಥೆಯಲ್ಲಿರ್ತೇವೋ ಇದು ನಮಗೆ ಕೋಲ್ಡ್, ನಿಜವಾಗ್ಲೂ ಹೇಳ್ತಿದ್ದೇನೆ, ವೆರಿ ಫ್ರ್ಯಾಂಕ್ಲಿ ಐ ಆಮ್ ಸೇಯಿಂಗ್, ನನಗೆ ಕೋಲ್ಡ್ ಅನ್ನಿಸ್ತಿಲ್ಲ. ಬಿಕಾಸ್ ಐ ಗಾಟ್ ಯೂಸ್ ಟು. ಅದು ನಿಜವಾದ ಧ್ಯಾನ ಅಂತಂದರೆ, ಅದು ನಿಜವಾದ ಶಕ್ತಿ ಅಂತಂದರೆ ಎಲ್ಲರಿಗೂ ಇದು ಸಾಧ್ಯ. ಸೊ 26ನೇ ತಾರೀಕು ನಿಮಗೆ ನೇರವಾಗಿ ಸಿಗ್ತೇನೆ. ಇಲ್ಲೇ ಪಕ್ಕದಲ್ಲಿ ಹರಿತಿದೆ ಹಿಮಾಲಯದ ನೀರು, ಪರಿಶುದ್ಧವಾದ ನೀರು. ಆ ನೀರಿನ ಒಂದು ಶಕ್ತಿಯನ್ನು ನಿಮಗೆ ಕೊಡ್ತೇನೆ, ತೀರ್ಥವನ್ನು ಕೊಡ್ತೇನೆ. ಎಲ್ಲರೂ ಶ್ರೀಮಂತರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.